ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪುರಸಭೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಗಟ್ಟಿಯಾಗಿ ಹೊಮ್ಮುತ್ತಿದೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪುರಸಭೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಗಟ್ಟಿಯಾಗಿ ಹೊಮ್ಮುತ್ತಿದೆ. ಸಾಮಾನ್ಯ ಜನರು ತಮ್ಮ ಅಗತ್ಯ ದಾಖಲೆಗಳನ್ನು ಪಡೆಯಲು ವರ್ಷಗಳ ಕಾಲ ಕಾದರೂ ಪ್ರಯೋಜನವಾಗುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ನಿಯಮಾನುಸಾರ ಕೇವಲ 45 ದಿನಗಳಲ್ಲಿ ದೊರೆಯಬೇಕಾದ ದಾಖಲೆಗಳು ವರ್ಷ ಕಳೆದರೂ ಸಿಗದೆ ಜನರು ಕಂಗಾಲಾಗಿದ್ದಾರೆ. ಇನ್ನು ಆತಂಕಕಾರಿ ಸಂಗತಿ ಏನೆಂದರೆ, ದುಡ್ಡು ಕೊಟ್ಟರೆ ಮಾತ್ರ ದಾಖಲೆ ಬೇಗ ಸಿಗುತ್ತದೆ ಎಂಬ ಆರೋಪ ಪುರಸಭೆಯೊಳಗೆ ಬೇರೂರಿದಂತೆ ಕಂಡುಬರುತ್ತಿದೆ. ಸಾರ್ವಜನಿಕರು ಹೇಳುವ ಪ್ರಕಾರ ಲಂಚ ನೀಡಿದರೆ ಮಾತ್ರ ಕೆಲಸ ಚುರುಕಾಗುತ್ತದೆ ಎಂಬ ಅಸಹ್ಯಕರ ವಾಸ್ತವ ಬೆಳಕಿಗೆ ಬಂದಿದೆ. ಪುರಸಭೆಯ ಸಿಬ್ಬಂದಿ ಸಾಗರ ಕಣವಿಯವರನ್ನು ಪ್ರಶ್ನಿಸಿದಾಗ, ಸರ್ವರ್ ಇಲ್ಲ, ಇಎಸ್ಟಿ ಸರ್ವರ್ ಸಮಸ್ಯೆ, ಮೇಲಾಧಿಕಾರಿಗಳ ಸಹಿ ಇಲ್ಲ ಎಂಬ ಕಾರಣಗಳನ್ನು ನೀಡುತ್ತಾ ಜನರನ್ನು ತಿರುಗಾಟಕ್ಕೆ ಒಳಪಡಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸಬ್ಮಿಟ್ ಕೊಡ್ಬೇಕಾ? ಅವಾಗ ಹೆಂಗೆ ಮಾಡ್ತೀರಿ? ನಾವು 45 ಡೇಸ್ದಾಗ ಸಬ್ಮಿಟ್ ಕೊಡ್ಬೇಕಂತ ಅವಾಗ ಏನು ಮಾಡ್ತೀರಿ ನೀವು? ಹಾಂ, ನೀವು ಏನು ಕೇಳ್ಬೇಕು ಹೇಳ್ರಿ, ನಾವು ಕ್ವಶನ್ ಮಾಡ್ತೀವಿ. ಯಾರಿಗೆ ಕ್ವಶನ್ ಮಾಡಬೇಕು ಹೇಳ್ರಿ? ಡಿ ಸಿ ಆಫೀಸ್ಗೆ ಹೋಗ್ಬೇಕಾ? ಹಾಂ, ಏನು ಎಸ್ ಸಿ ಆಫೀಸ್ಗೆ ಹೋಗ್ಬೇಕು? ಯಾರಿಗೆ ಕೇಳ್ಬೇಕು ಹೇಳ್ರಿ, ಅವ್ರಿಗೆ ಕ್ವಶನ್ ಮಾಡ್ತೀವಿ ನಾವು. ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಬರೆದು ಕೊಡ್ರಿ ಲೆಟರ್ ಪ್ಯಾಡ್ದಾಗ. ಈಗ ನೀವು ಒಂದು ಪರ್ಸಲಿ ಬರ್ಕೊಡ್ರಿ. ನಮ್ಮಲ್ಲಿ ಈಗ 6 ತಿಂಗಳು ಮಾಡ ನಮ್ಗೆ ಕೆಲಸ ಆಗಿಲ್ಲ, ನಮ್ದು ಇದೆ ಯಥ ಪ್ರಕಾರ ಇದನ್ನು ಹಿಡ್ತೈತಿ. ನೀವೇನು ನಮ್ಮ ಕಡೆ ಇದ್ರೆ ಕೊಡೋಕ್ಕಾಗಿಲ್ಲ ಪಬ್ಲಿಕ್ಕಿಗೆ. ನಾವು ಪಬ್ಲಿಕ್ ರಿಸಲ್ಟ್ ಸರ್ವ್ ಮಾಡೋದು ಹಿಂಗೆ ಹೇಳ್ರಿ. ಒಂದು ಇದಾಗ್ತೈತಿಲ್ಲ, ಯಾವುದಾದ್ರೂ ಒಂದು ಸೆಕ್ಷನ್ದಾಗ ಒಂದು ಅದಕ್ಕೊಂದು ಟೈಮ್ ಇರ್ತೈತಿ. ಹೋಗ್ಲಿ 2 ತಿಂಗಳಿಗೆ ಆಯಿತು, 3 ತಿಂಗಳು 2 ತಿಂಗಳು ಮಟ್ಟ ಇಟ್ಕೊಂಡು ಮತ್ತೆ ಈಗ ಇದ ಕೊಡೋದು ಕೂಡಲೇ ನೀವು ಇದ ಟ್ಯಾಕ್ಸ್ ತುಂಬಬೇಕು, ಇದ ತುಂಬಬೇಕಂತಂದ್ರೆ 8 ತಿಂಗಳು ಟ್ಯಾಕ್ಸ್ ತುಂಬಿರೋದು ಇದೆಲ್ಲಾಗಿತ್ತೇನು ರೀ? ಮುಂಚೆ ತುಂಬಿದ್ದಿಲ್ಲ, ಮುಂಚೆ ತುಂಬಿದಾಗ ನೀವು ಅಪ್ಲೈ ಇದಾಗ ಮಾಡ್ಕೊಂಡಿರ್ತೀವಿ, ಎಲ್ಲ ಅಪ್ಲಿಕೇಶನ್ ತುಂಬಿರ್ತೀರಲ್ಲ. ಈಗ ಅದು ನೆಕ್ಸ್ಟ್ ಪ್ರೊಸೀಜರ್ ಏನು ಹೇಳ್ರಿ? ಯಾರಿಗೆ ಭೇಟಿ ಆಗಬೇಕು ಹೇಳ್ರಿ? ಯಾರಿಗೆ? ಹಾಂ ರೀ, ಅವ್ರು ಕರೆಸ್ತೇವ್ರಿ. ನೀವು ಮುಂದಿನ ಪ್ರೊಸೀಜರ್ ಹೇಳ್ರಿ, ನಮ್ಗೆ ಏನು ಹೇಳ್ರಿ? ಅಲ್ರಿ, ಅದಕ್ಕೆ 8 ತಿಂಗಳು ಮೊದಲು ಚಲನ್ ಇದಾಗಿತ್ತು, ಅವಾಗ ಪೇ ಆಗಿತ್ತಲ್ಲ, ಅವಾಗ ನೀವು ಇದು ಮಾಡ್ಬೇಕು, ಕನ್ಸಿಡರ್ ಮಾಡಬೇಕಾಗಿತ್ತು. ಹಾಂ, ಮತ್ತೀಗ ಅಲ್ಲ 6 ತಿಂಗಳು ಮಟ್ಟ ಇಟ್ಕೊಂಡು ಈಗ 6 ತಿಂಗಳು ನೀವು ಇದು ಮಾಡ್ತಿರತ್ತಂದ್ರೆ ಬಂದಪ್ಪ ಚೀಫ್ ಆಫೀಸರ್ ಬಂದು ಇಲ್ಲತ್ತಂದ್ರೆ ಡೈರೆಕ್ಟ್ ಎಸ್ ಸಿ ಆಫೀಸ್ಗೆ ಮಾಡಕ್ಕೆ ಬರೋದು. ಒಂದೇ ಅರ್ಜಿಗಾಗಿ ಜನರು ಪದೇ ಪದೇ ಪುರಸಭೆ ಸುತ್ತಾಡುತ್ತಾ ಚಪ್ಪಲಿ ಸವೆಸಿಕೊಂಡರೂ ದಾಖಲಾತಿಗಳು ಕೈಗೆ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ಎಲ್ಲ ಘಟನೆಗಳು ಮೇಲಾಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಜನರ ಪ್ರಶ್ನೆ ಒಂದೇ: ಈ ಅನ್ಯಾಯಕ್ಕೆ ಅಂತ್ಯ ಯಾವಾಗ? ಹುಕ್ಕೇರಿ ಪುರಸಭೆಯಲ್ಲಿ ಶಿಸ್ತು ಯಾವಾಗ? ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಜನರ ಸಮಸ್ಯೆಗೆ ನ್ಯಾಯ ಒದಗಿಸುತ್ತಾರೆಯೇ, ಅಥವಾ ಇದೇ ಸ್ಥಿತಿ ಮುಂದುವರಿಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹುಕ್ಕೇರಿ ವರದಿಗಾರರು ಪಂಕಜ ಕ್ಯಾತನ್ನವರು.